ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಪೀತಾಂಬರಂ ಕರವಿರಾಜಿತಶಂಖಚಕ್ರಂ ಕೌಮೋದಕೀ ಸರಸಿಜಂ ಕರುಣಾಸಮುದ್ರಂ ರಾಧಾಸಹಾಯಂ ಅತಿಸುಂದರಮಂದಹಾಸಂ ವಾತಾಲಯೇಶಮನಿಶಂ ಹೃದಿ ಭಾವಯಾಮಿ. ಪ್ರಪಂಚದ ಮೂಲೆ ಮೂಲೆಗಳಿಂದ ಅಸಂಖ್ಯಾತ ಭಕ್ತಾದಿಗಳು ಆಗಮಿಸುವ ಭೂಲೋಕ ವೈಕುಂಠ ಗುರು ಮತ್ತು ವಾಯು ಸ್ಥಳ ಅರಸಿ ಬಂದ ಗುರುವಾಯೂರು. ಭಗವಾನ್ ಶ್ರೀಕೃಷ್ಣನ ತೇಜೋಮಯವಾದ ಸಾನ್ನಿಧ್ಯದಿಂದ ಸದಾ ಕೃಪಾ ಕಟಾಕ್ಷ ಬೀರುವ ಪವಿತ್ರ ತಾಣ. ಶಾಂತಿ ಹುಡುಕುವ ಭಕ್ತರ ಸಾಯುಜ್ಯ ಇಲ್ಲಿಯೇ. ಅನಾದಿ ಕಾಲದಿಂದಲೂ ಜನ್ಮಾಂತರಗಳ ಮೋಕ್ಷವು ಬ್ರಹ್ಮವು ಓಜಸ್ಸು ಕೃಷ್ಣ ಪ್ರತಿಷ್ಠಾಪನೆಯಿಂದ ಧನ್ಯತೆಯ ಮೂರ್ತಿಭಾವ ತಲೆದಿರುವ ದೇವಾಲಯದ ವಾಸ್ತುವಿದ್ಯೆ. ಮಾನವ ಕುಲಕ್ಕೆ ದೀಪ್ತವಾದ ಭಕ್ತಿಯ, ನಂಬಿಕೆಯ ಮತ್ತು ಮೋಚನೆಯ ಆಸರೆಯ ಪುಣ್ಯ ತಾಣವಾಗಿದೆ. ವೈಕುಂಠದಲ್ಲಿ ಸಾಕ್ಷಾತ್ ಮಹಾವಿಷ್ಣು ಪೂಜಿಸುತ್ತಿದ್ದ ಕೃಷ್ಣ ವಿಗ್ರಹವೇ ಗುರುವಾಯೂರ್ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಪಾವನ ಮೂರ್ತಿ ಎಂದು ನಂಬಲಾಗಿದೆ. ವಿಷ್ಣು ಈ ವಿಗ್ರಹವನ್ನು ಬ್ರಹ್ಮನಿಗೆ ನೀಡಿದನು. ಬ್ರಹ್ಮ ಇದನ್ನು ಸುತಪಸ್ಸ ಪ್ರಜಾಪತಿಗೆ ನೀಡಿದನು. ಪ್ರಜಾಪತಿ ಇದನ್ನು ದೇವಕಿ ವಾಸುದೇವರಿಗೆ ನೀಡಿದನು. ವಾಸುದೇವನು ಈ ಅಪೂರ್ವ ವಿಗ್ರಹವನ್ನು ಶ್ರೀಕೃಷ್ಣನಿಗೆ ನೀಡಿದನು. ಶ್ರೀಕೃಷ್ಣನು ಇದನ್ನು ದ್ವಾರಕೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸುತ್ತಿದ್ದನು. ಈ ಅತಿವಿಶಿಷ್ಟವಾದ ಪಾದಾಳಾಂಜನ ಶಿಲೆಯ ವಿಗ್ರಹ ಮುಂದೆ ದ್ವಾರಕಾನಗರ ಸಮುದ್ರದಲ್ಲಿ ಮುಳುಗಿದಾಗ ನೀರಿನಲ್ಲಿ ತೇಲುವುದೆಂದು ಮತ್ತು ಕಲಿಯುಗದಲ್ಲಿ ಎಲ್ಲ ಮಾನವ ಜನ್ಮಗಳ ಮೋಕ್ಷ ಪ್ರಾಪ್ತಿಗಾಗಿ ಈ ಸರ್ವಶ್ರೇಷ್ಠ ವಿಗ್ರಹವನ್ನು ಸೂಕ್ತ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ ಅಗತ್ಯವನ್ನು ದೇವಗುರು ಬೃಹಸ್ಪತಿ ಮತ್ತು ವಾಯುದೇವರಿಗೆ ತಿಳಿಸಬೇಕೆಂದು ಭಗವಾನ್ ಶ್ರೀಕೃಷ್ಣನು ತನ್ನ ಪೂಜಕನಾದ ಉದ್ಧವನಿಗೆ ಆದೇಶ ಕೊಟ್ಟನು. ಈ ಪ್ರಕಾರ ದೇವಗುರು ಬೃಹಸ್ಪತಿ ಮತ್ತು ವಾಯುದೇವ ಇಬ್ಬರು ಕೃಷ್ಣ ವಿಗ್ರಹ ಪ್ರತಿಷ್ಠಾಪನೆಗಾಗಿ ಯೋಗ್ಯಸ್ಥಳ ಹುಡುಕುತ್ತಾ ಇಡೀ ಭೂಲೋಕವನ್ನು ಸುತ್ತಾಡಿ ಶಿವನ ತಪಸ್ಸಿನಿಂದ ಪವಿತ್ರವಾದ ಈ ರುದ್ರತೀರ್ಥವನ್ನು ಬಂದು ಸೇರಿದರು. ಗುರು ಮತ್ತು ವಾಯುವಿನ ಆಗಮನದ ಉದ್ದೇಶವನ್ನು ಅರಿತ ಶಿವನು ಅವರಿಗೆ ಪ್ರತ್ಯಕ್ಷನಾಗಿ ಹೇಳಿದನು. ಅನೇಕ ಯುಗಗಳಿಂದ ನಾನು ಇಲ್ಲಿ ತಪಸ್ಸು ಮಾಡುತ್ತಿದ್ದೇನೆ.
ನೀವು ಹುಡುಕುತ್ತಿರುವ ಶ್ರೇಷ್ಠ ಸ್ಥಳ ಇದು. ಮಹಾವಿಷ್ಣು ಪೂಜಿಸುತ್ತಿದ್ದ ಕೃಷ್ಣ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾದದ್ದು ಈ ಪವಿತ್ರ ಸ್ಥಳದಲ್ಲೇ. ಆದ್ದರಿಂದ ನಾನು ಬಹಳ ಸಂತೋಷದಿಂದಲೇ ಈ ಸ್ಥಳವನ್ನು ನಿಮಗೆ ಬಿಟ್ಟು ನಾನು ರುದ್ರತೀರ್ಥದ ಸಮೀಪದಲ್ಲಿರುವ ಮಮ್ಮಿಯೂರಿಗೆ ಹೋಗಿ ಪಾರ್ವತಿ ದೇವಿಯ ಜೊತೆಗೆ ನೆಲೆಸುತ್ತೇನೆ. ತಥಾಸ್ತು. ಗುರುವಾಯೂರ್ ದೇವಾಲಯದಲ್ಲಿ ಕೃಷ್ಣ ವಿಗ್ರಹದ ಪ್ರತಿಷ್ಠಾಪನೆ ಕುಂಭ ಮಾಸದಲ್ಲಿ ಜರುಗಿತ್ತು. ಪರಶುರಾಮನ ಸಾನ್ನಿಧ್ಯದಲ್ಲಿ ಪರಮಶಿವನು ಪೂಜಾ ವಿಧಿಗಳನ್ನು ನೆರವೇರಿಸಿದನು. ಈ ಮಹತ್ತರ ಕಾರ್ಯವನ್ನು ಗುರು ಮತ್ತು ವಾಯು ಜೊತೆಯಾಗಿ ನಿರ್ವಹಿಸಿದ್ದರಿಂದ ಈ ಸ್ಥಳ ಗುರುವಾಯೂರ್ ಎಂದು ಮತ್ತು ಕೃಷ್ಣ ವಿಗ್ರಹ ಗುರುವಾಯೂರಪ್ಪನ್ ಎಂದು ಪ್ರಸಿದ್ಧವಾಯಿತು. ಮೇಷ ಮಾಸದ ವಿಷು ದಿನದಂದು ಮೂಡಲ ಸೂರ್ಯನ ಮೊದಲ ಕಿರಣಗಳು ಭಗವಂತನ ಪಾದಗಳ ಮೇಲೆ ಬೀಳುವ ಹಾಗೆ ಈ ದೇವಸ್ಥಾನವನ್ನು ದೇವಶಿಲ್ಪಿಯಾದ ವಿಶ್ವಕರ್ಮನು ನಿರ್ಮಿಸಿದ್ದಾನೆ. ಗರ್ಭಗುಡಿಯ ಬಾಗಿಲು ತೆರೆದಾಗ ಎದುರಿಗೆ ನಿಂತ ಭಕ್ತರಿಗೆಲ್ಲ ನಿಜಕ್ಕೂ ವೈಕುಂಠದಲ್ಲಿ ಸಾಕ್ಷಾತ್ ಭಗವಂತನ ಸಾನ್ನಿಧ್ಯದಲ್ಲಿ ನಿಂತಿರುವ ಅನುಭವವಾಗುತ್ತದೆ. ನಿಶ್ಚಲವಾದ ಈ ದಿವ್ಯ ಚೈತನ್ಯ ಸ್ತ್ರೀ ಪುರುಷರೆನ್ನದೆ, ಮಕ್ಕಳು ವೃದ್ಧರೆನ್ನದೆ, ಬಡವ ಧನಿಗರೆನ್ನದೆ ಸರ್ವ ಭಕ್ತರಿಗೂ ಅನುಗ್ರಹದ ಮಲಗೆರೆಯುತ್ತದೆ. ಪೂರ್ವ ದಿಕ್ಕಿನಿಂದ ಗುರುವಾಯೂರ್ ದೇವಸ್ಥಾನಕ್ಕೆ ಬರುವ ಭಕ್ತರನ್ನು ಮೊದಲು ಒಂದು ಪುರಾತನ ಅರಳಿಮರ ಮತ್ತು ಅರಳಿಕಟ್ಟೆಯ ಮೇಲೆ ರೆಕ್ಕೆ ಚಾಚಿ ಕುಳಿತ ಗರುಡನ ಪ್ರತಿಮೆ ಸ್ವಾಗತಿಸುತ್ತದೆ. ಗುರುವಾಯೂರಪ್ಪನ ಪರಮ ಭಕ್ತಳಾದ ಮಂಚುಳ ಎಂಬ ಬಾಲಕಿಯ ಸ್ಮರಣೆಗಾಗಿ ಈ ಸ್ಥಳವನ್ನು ಮಂಚುಳಾಲ್ ಎಂದು ಕರೆಯಲಾಗುತ್ತಿದೆ. ಶ್ರೀ ಗುರುವಾಯೂರಪ್ಪನ ಈ ಅಸದೃಶ ಚೈತನ್ಯವನ್ನು ಭಕ್ತರು ತಮ್ಮ ಮನದಲ್ಲಿ ಮುದ್ದು ಬಾಲಕೃಷ್ಣನ ರೂಪದಲ್ಲಿ ಕಲ್ಪಿಸಿಕೊಳ್ಳುತ್ತಾರೆ. ಪುತ್ರವಾತ್ಸಲ್ಯದ ಈ ಅನನ್ಯ ಭಾವ ಭಕ್ತರ ಹೃದಯದಲ್ಲಿ ಕೃಷ್ಣ ಭಕ್ತಿಯಾಗಿ ತುಂಬಿ ತುಳುಕುತ್ತಿದೆ. ಗುರುವಾಯೂರ್ ದೇವಸ್ಥಾನದ ದೈನಂದಿನ ಪೂಜಾ ವಿಧಿಗಳನ್ನು ವೈವಿಧ್ಯತೆಗಳಿಂದ ವಿಪುಲವಾಗಿ ಹಮ್ಮಿಕೊಳ್ಳಲಾಗಿದೆ. ಮುಜ್ಜಾನ 3 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆಯುತ್ತದೆ. ಮೊದಲು ನಿರ್ಮಾಲ್ಯ ದರ್ಶನ, ತೈಲಾಭಿಷೇಕ, ವಾಕಚಾರ್ತ, ಶಂಖಾಭಿಷೇಕ, ಮಲರ್ ನೈವೇದ್ಯ, ಮುಖಾಲಂಕಾರ, ಉಷಾ ನೈವೇದ್ಯ, ಎದುರ್ತು ಪೂಜಾ, ಉಷಾ ಪೂಜಾ, ಪಾಲಾಭಿಷೇಕ, ನವಾಭಿಷೇಕ, ಪಂದೀರಡಿ ಪೂಜಾ, ಉಚ್ಚ ಪೂಜಾ, ಶಿವೇಲಿ, ದೀಪಾರಾಧನೆ, ಅತ್ತಾಳ ಪೂಜಾ, ಅತ್ತಾಳ ಶಿವೇಲಿ, ತೃಪ್ಪುಗ, ಓಲವಾಯನ ಮುಂತಾದವು ಸಾಮಾನ್ಯ ದಿನಗಳಲ್ಲಿ ನಡೆಸುವ ಪೂಜಾ ವಿಧಿಗಳು. ಇದರ ನಂತರ ಗರ್ಭಗುಡಿಯ ಬಾಗಿಲು ಮುಚ್ಚಿದರೆ ಭಕ್ತರ ಹರಕೆಯಾಗಿ ದೇವಸ್ಥಾನದ ಸಾಂಪ್ರದಾಯಿಕ ಕಲಾವಿದರಿಂದ ಕೃಷ್ಣಾಟ್ಟಂ ಎಂಬ ದೃಶ್ಯ ರೂಪಕ ನಡೆಯುತ್ತದೆ. ಗುರುವಾಯೂರ್ ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ಜೊತೆಗೆ ಉಪದೇವತೆಗಳಾದ ಗಣಪತಿ, ಶ್ರೀ ಅಯ್ಯಪ್ಪನ್ ಮತ್ತು ಇಡತ್ತರಿಕತ್ತು ಕವಿಲ್ ಭಗವತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಚತುರ್ಬಾಹು ಹೊಂದಿದ ವಿಷ್ಣುದೇವರ ಪರಿಕಲ್ಪನೆಯಲ್ಲಿ ಗುರುವಾಯೂರ್ ದೇವಸ್ಥಾನದ ತಾಂತ್ರಿಕ ವಿಧಿಗಳನ್ನು ನಿರ್ವಹಿಸಲಾಗುತ್ತಿದೆ. ಪರಬ್ರಹ್ಮದ ಪರಿಕಲ್ಪನೆಯಲ್ಲಿ ಆರಾಧಿಸುವ ಶ್ರೀ ಗುರುವಾಯೂರಪ್ಪನನ್ನು ಭಕ್ತಾದಿಗಳು ಅವರವರ ಭಾವಕ್ಕೆ ಭಗುತ್ತಿಗೆ ಹೇಗೆ ಬೇಕೋ ಹಾಗೆ ಕಲ್ಪಿಸಿಕೊಳ್ಳುತ್ತಾರೆ. ಭಕ್ತ ಶಿರೋಮಣಿಗಳಾದ ಮೇಲ್ಪತ್ತೂರ್, ಪೂಂದಾನಂ, ಕುರೂರಮ್ಮ, ವಿಲ್ವಮಂಗಲಂ, ಚೆಂಬೈ ವೈದ್ಯನಾಥ ಭಾಗವತರು ಸೇರಿದಂತೆ ಅಸಂಖ್ಯಾತ ಭಕ್ತರೆಲ್ಲರೂ ಅರೂಪಿಯಾದ ಈ ಪರಮಾತ್ಮನನ್ನು ಅವರಿಗೆ ಹಿತವಾಗುವ ರೀತಿಯಲ್ಲಿ ಕಲ್ಪಿಸಿಕೊಂಡು ಹೃದಯದ ಭಕ್ತಿ ಸೋಪಾನದಲ್ಲಿ ಆರಾಧಿಸುತ್ತಿದ್ದರು. ತುಂಬು ಭಕ್ತಿಯಲ್ಲಿ ತನ್ನ ಬಳಿಗೆ ಬರುವ ಭಕ್ತರನ್ನು ಗುರುವಾಯೂರಪ್ಪ ಕೈಬಿಡುವುದಿಲ್ಲ. ಗುರುವಾಯೂರಪ್ಪನ ಪ್ರಸಾದ ಊಟವನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಏರ್ಪಡಿಸಲಾಗಿದೆ. ಪುಷ್ಕಳ ಭೋಜನವಾದ ಪ್ರಸಾದ ಊಟ ಮಾಡಲು ಸಾವಿರಾರು ಭಕ್ತರು ಭೋಜನ ಶಾಲೆಯ ಎದುರಿಗೆ ಸಾಲುಗಟ್ಟಿ ನಿಂತಿರುವುದನ್ನು ಕಾಣಬಹುದು. ಒಂದು ಹೊತ್ತಿನ
ಪ್ರಸಾದ ಊಟ ತಮ್ಮ ಮಹಾಭಾಗ್ಯವೆಂದು ಭಾವಿಸುವ ಭಕ್ತರ ಸಂಖ್ಯೆ ದಿನವೂ ಹೆಚ್ಚುತ್ತಿದೆ. ದೇವಸ್ಥಾನದ ಪವಿತ್ರತೆ ಮತ್ತು ಚೈತನ್ಯಗಳನ್ನು ಹೆಚ್ಚಿಸಲು ಮಂಡಲ ವಿಳಕ್ ನಿಶ್ಚಯಿಸಿದ್ದು ಶ್ರೀ ಶಂಕರಾಚಾರ್ಯರು. ಇದರಲ್ಲಿ ಏಕಾದಶಿ ವಿಳಕ್ ಬಹಳ ಪ್ರಮುಖವಾಗಿದೆ. ಗುರುವಾಯೂರ್ ಏಕಾದಶಿ 10 ದಿನಗಳ ಗುರುವಾಯೂರ್ ಉತ್ಸವ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯಾದ ಅಷ್ಟಮಿರೋಹಿಣಿಯನ್ನು ಬಹು ವೈಭವದಿಂದ ಆಚರಿಸುವ 3 ಪ್ರಮುಖ ಹಬ್ಬಗಳು. ವಿಶ್ವ ಪ್ರಸಿದ್ಧವಾಗಿದೆ ಗುರುವಾಯೂರ್ ಏಕಾದಶಿ. ವೃಶ್ಚಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಗುರುವಾಯೂರ್ ಏಕಾದಶಿಯಾಗಿ ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು ಮತ್ತು ತನ್ನ ವಿಶ್ವರೂಪ ತೋರಿತ್ತು ಈ ಸುದಿನದಂದು ಎನ್ನಲಾಗಿದೆ. ಏಕಾದಶಿ ಮಹೋತ್ಸವದ ಅಂಗವಾಗಿ ಜರುಗುವ ಗಜರಾಜ ಗುರುವಾಯೂರ್ ಕೇಶವನ ಸ್ಮರಣೆಗಾಗಿ ಪ್ರತಿ ವರ್ಷ ದಶಮಿಯ ದಿನ ಬೆಳಿಗ್ಗೆ ದೇವಸ್ಥಾನದ ಎಲ್ಲ ಆನೆಗಳು ಮೆರವಣಿಗೆ ಹೊರಟು ಗಜರಾಜ ಕೇಶವನ ಪೂರ್ಣಕಾಯ ಪ್ರತಿಮೆಗೆ ಹಾರಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಗುತ್ತದೆ.
ಕರ್ನಾಟಕ ಸಂಗೀತ ಚಕ್ರವರ್ತಿಯಾದ ಶ್ರೀ ಚೆಂಬೈ ವೈದ್ಯನಾಥ ಭಾಗವತರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಸಂಗೀತೋತ್ಸವವನ್ನು ಏರ್ಪಡಿಸಿದೆ. ಭಾರತದ ನಾನಾ ಭಾಗಗಳಿಂದ ಆಗಮಿಸುವ ಸಂಗೀತ ವಿದ್ಯಾರ್ಥಿಗಳು ಮತ್ತು ಗಣ ವಿದ್ವಾಂಸರು ಈ ಸಂಗೀತೋತ್ಸವದಲ್ಲಿ ಭಾಗವಹಿಸುತ್ತಾರೆ. ಪಂಚರತ್ನ ಕೀರ್ತನೆಯ ಕಚೇರಿಯೊಡನೆ ಈ ಸಂಗೀತೋತ್ಸವ ಮುಕ್ತಾಯವಾಗುತ್ತದೆ. ದಿನಗಳ ಗುರುವಾಯೂರ್ ಉತ್ಸವವನ್ನು ನಾಡಹಬ್ಬವಾಗಿ ಆಚರಿಸಲಾಗುತ್ತದೆ. ಆನೆಗಳ ಓಟದ ಸ್ಪರ್ಧೆಯೊಡನೆ ಆರಂಭವಾಗುವ ಹಬ್ಬವು ಪಳ್ಳಿವೇಟದ ನಂತರ ನಡೆಯುವ ಆರಾಟ ಸ್ನಾನದ ಆಚರಣೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಶತಮಾನಗಳ ಹಿಂದೆ ಗುರುವಾಯೂರಪ್ಪನ ದೇವಸ್ಥಾನದಲ್ಲಿ ಆನೆಗಳು ಇರಲಿಲ್ಲ. ಉತ್ಸವ ಪ್ರಾರಂಭವಾಗುವ ದಿನ ಆನೆಗಳು ಇಲ್ಲದ್ದರಿಂದ ಆನೆಗಳಿಲ್ಲದೆ ಭೂತಬಲಿ ಮಾಡಬೇಕಾಗಿ ಬಂತು. ಆ ದಿನ ಮಧ್ಯಾಹ್ನ 3 ಗಂಟೆಗೆ ತೃಕ್ಕಣ್ಣಾಮದೆಲಗಂ ದೇವಸ್ಥಾನದ ಉತ್ಸವಕ್ಕಾಗಿ ನಿಶ್ಚಯಿಸಲಾಗಿದ್ದ ಕೊರಳಿನಲ್ಲಿ ಕಿರುಗಂಡೆಗಳ ಮಾಲೆ ಧರಿಸಿದ ಆನೆಗಳು ಅಲ್ಲಿಂದ ನೇರವಾಗಿ ಗುರುವಾಯೂರಿಗೆ ಓಡಿ ಬಂತು ಗುರುವಾಯೂರಪ್ಪನ ಸನ್ನಿಧಿಯಲ್ಲಿ ನಿಂತವು ಎನ್ನಲಾಗುತ್ತಿದೆ. ಈ ಸ್ಮರಣೆಗಾಗಿ ಉತ್ಸವದ ಮೊದಲ ದಿನದಂದು ಮಧ್ಯಾಹ್ನ 3 ಗಂಟೆಗೆ ಆನೆಗಳ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ದೇವಸ್ಥಾನದೊಳಗಿನ ಮೂರ್ತಿ ಚೈತನ್ಯವನ್ನು ಹೆಚ್ಚಿಸುವ ಮತ್ತು ಪವಿತ್ರೀಕರಿಸುವ ಧಾರ್ಮಿಕ ಕ್ರಿಯೆಗಳೊಡನೆ ಉತ್ಸವ ಜರುಗುತ್ತದೆ. ಅಲ್ಲಿ ನೋಡಿದರು
ಜನ್ಮಗಳ ಪಾಪವನು ನೀನೀಗೋ ಕೃಷ್ಣ, ಇಹ ಪರಕ್ಕೆ ಸೇತುವೆ ನೀನಾಗೋ ಕೃಷ್ಣ. ವರಗುಣ ನಿಧಿ ನೀನೇ ವನಮಾಲೀನ, ಮಾಡುವೆ ನಿನ್ನಯ ಪಾದ ಭಜನೆ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಅಚ್ಯುತಾನಂದ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರೇ. ಉತ್ಸವದ 9ನೆಯ ದಿನ ಪಳ್ಳಿವೇಟ. ಮಂಜುಳೆಯಲ್ಲವನ ಮಾಲಧರ ಕೃಷ್ಣ, ನೀರೆಯು ನಾನಲ್ಲ ವಾಸುದೇವ. ಪ್ರಿಯ ಸಖಿ ರಾಧೆಯು ನಾನಲ್ಲವಯ್ಯ, ನೀನೊಲಿದು ನನ್ನನ್ನು ಕಾಪಾಡಯ್ಯ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಅಚ್ಯುತಾನಂದ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರೇ. ಪಾಂಡವರ ಕಷ್ಟವನು ಕಳೆದವನೇ ಸ್ವಾಮಿ, ಪಾರ್ಥನಿಗೆ ಸಾರಥಿಯಾದವನೇ. ಧರ್ಮದ ಕರ್ಮದ ಸಾರವೇ ಅಡಗಿಹ ಭಗವದ್ಗೀತೆಯನ್ನು ಬೋಧಿಸಿದೆ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ. ಪಳ್ಳಿವೇಟೆಯ ನಂತರ ಭಗವಂತನು ವಿಶ್ರಮಿಸಲು ಮುಗಮಂಟಪದಲ್ಲಿ ಪವಡಿಸುವಾಗ ರಾತ್ರಿ ಏಕಾಂತ ಶಾಂತತೆ. ಪಂಚಲೋಹ ವಿಗ್ರಹವನ್ನು ಹೊರಗೆ ಮೆರವಣಿಗೆ ನಡೆಸುವ ಆರಾಟ ಮೆರವಣಿಗೆ ವರ್ಷಕ್ಕೊಮ್ಮೆ ಮಾತ್ರ ಜರುಗುತ್ತದೆ.
ಶ್ರೀಕೃಷ್ಣ ಜನ್ಮಾಷ್ಟಮಿಯಾದ ಅಷ್ಟಮಿ ರೋಹಿಣಿಯನ್ನು ಗುರುವಾಯೂರಿನಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಆ ದಿನ ಇಡೀ ಗುರುವಾಯೂರು ಬೃಂದಾವನದಂತೆ ಕಂಗೊಳಿಸುತ್ತದೆ. ಎಲ್ಲೆಲ್ಲೂ ಸಡಗರದ ವಾತಾವರಣ. ನವಿಲುಗಿರಿಯ ಕಿರೀಟಗಳ ಧರಿಸಿದ ಬಾಲಕೃಷ್ಣರು, ರಾಧೆಯರು, ಕೃಷ್ಣಲೀಲೆಗಳು. ಮಮ್ಮಿಯೂರ್ ಮಹಾದೇವ ದೇವಸ್ಥಾನದ ದಿವ್ಯ ಸನ್ನಿಧಾನದಿಂದ ಗುರುವಾಯೂರ್ ಹಾಗೂ ಮಮ್ಮಿಯೂರ್ ದೇವಸ್ಥಾನಗಳ ಆಡಳಿತ ವರ್ಗ ಮತ್ತು ಇದರ ಸಂಘ ಸಂಸ್ಥೆಗಳ ಸಹಕಾರದೊಡನೆ ಗುರುವಾಯೂರ್ ನಾಯರ್ ಸಮಾಜದ ನೇತೃತ್ವದಲ್ಲಿ ಅಷ್ಟಮಿ ರೋಹಿಣಿ ಆಘೋಷ ಕಮಿಟಿಯ ವತಿಯಿಂದ ಅಷ್ಟಮಿ ರೋಹಿಣಿ ಮಹೋತ್ಸವ ಭಕ್ತಿ ನಿರ್ಭರತೆಯಲ್ಲಿ ವರ್ಣರಂಚಿತವಾಗಿ ಜರುಗುತ್ತದೆ. ಮಮ್ಮಿಯೂರಪ್ಪನ ಪವಿತ್ರ ಸನ್ನಿಧಿಯಿಂದ ಆರಂಭವಾಗುವ ಈ ಮೆರವಣಿಗೆಯಲ್ಲಿ ಬಣ್ಣ ಬಣ್ಣದ ಮುತ್ತು ಛತ್ರಿಗಳು, ಆಲವಟ್ಟಂ, ಧಾರ್ಮಿಕ ಧ್ವಜಗಳು, ತಾಲಂ ಹಿಡಿದ ಮಹಿಳೆಯರು, ವಾದ್ಯಮೇಳ, ನಾದಸ್ವರ, ಮುದ್ದು ಕೃಷ್ಣನ ವೇಷ ಧರಿಸಿದ ಪುಟ್ಟ ಮಕ್ಕಳು, ಬೃಂದಾವನ ನೃತ್ಯವಾಡುವ ಕೃಷ್ಣರಾಧೆಯರು, ಸಖಿಯರು, ಕೃಷ್ಣರಥ, ದೇವದೇವಿಯರ ಚೈತನ್ಯ ಪೂರ್ಣವಾದ ತಿಡಂಬುಗಳನ್ನು ಪ್ರತಿಷ್ಠಾಪಿಸಿದ ಜೀವಿತ ಕುಣಿತ ಮತ್ತು ಪರಾತ್ಮನ ತಿಡಂಬುಗಳನ್ನು ಹೊತ್ತ ಗೆಜವೀರರು ಮುಂತಾದ ಕಣ್ಮನ ಸೊಳೆಯುವ ಸುಂದರ ದೃಶ್ಯಗಳನ್ನು ನೋಡಲ ದಾರಿಯುದ್ದಕ್ಕೂ ಕಾದು ನಿಂತ ಜಗರಿಗೆ ಮರೆಯಲಾಗದ ಅನುಭವವಾಗುತ್ತದೆ. ಈ ಮೆರವಣಿಗೆ ಗುರುವಾಯೂರಪ್ಪನ ಪವಿತ್ರ ಸನ್ನಿಧಾನದಲ್ಲಿ ಸೇರಿ ಮಧ್ಯಾಹ್ನದ ವೇಳೆಗೆ ಪಾರ್ಥಸಾರಥಿ ದೇವಸ್ಥಾನದ ಆವರಣದಲ್ಲಿ ಸಮಾರೋಪಗೊಳ್ಳುತ್ತದೆ. ದೇವದೇವಿಯರ ಚೈತನ್ಯ ಪೂರ್ಣವಾದ ತಿಡಂಬುಗಳನ್ನು ಪ್ರತಿಷ್ಠಾಪಿಸಿ ವಾದಿಗಳ ತಾಳಕ್ಕೆಲೆಯ ಬದ್ಧವಾಗಿ ಹೆಜ್ಜೆ ಹಾಕುತ್ತಾ ಸಾಗುವ ಈ ಜೀವಿತ ಎಂಬ ಕಲಾರೂಪದ ಕುಣಿತ ವಿಶಿಷ್ಟವಾಗಿದ್ದು ನೋಡುಗರ ಮನ ಸೆಳೆಯುತ್ತದೆ.
ಚಿನ್ನದ ಕೊಳಲನು ಕೈಯಲ್ಲಿ ಹಿಡಿದು ಓಡೋಡಿ ಬಾರೋ ಕೃಷ್ಣ ಚಿನ್ನದ ಕೊಳಲನು ಕೈಯಲ್ಲಿ ಹಿಡಿದು ಓಡೋಡಿ ಬಾರೋ ಕೃಷ್ಣ ಬಾಲಗೋಪಾಲ ನೀ ಬಾರೋ ಕಣ್ತುಂಬ ದರ್ಶನ ನೀ ತಾರು ಬಾಲಗೋಪಾಲ ನೀ ಬಾರೋ ಕಣ್ತುಂಬ ದರ್ಶನ ನೀ ತಾರು ಕೃಷ್ಣ ಕೃಷ್ಣ ಮುಗಿಲ್ ವರ್ಣ ಓಡೋಡಿ ಬಾರೋ ಶ್ರೀ ಕೃಷ್ಣ 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 ಮುಗಿಲ್ ವರ್ಣ ಓಡೋಡಿ ಬಾರೋ ಶ್ರೀ ಕೃಷ್ಣ ಚಿನಿಗೋಲು ಚೆಂಡು ಬುಗರಿಯನು ಆಡುತ್ತ ಹಾಡುತ್ತ ನೀ ಬಾರೋ ಚಿನಿಗೋಲು ಚೆಂಡು ಬುಗರಿಯನು ಆಡುತ್ತ ಹಾಡುತ್ತ ನೀ ಬಾರೋ ಪ್ರೇಮಾಭಿರಾಮ ಸುಶೋಭಿತನೆ ಪ್ರೇಮಾಭಿರಾಮ ಸುಶೋಭಿತನೆ ಗೋಪಿಯರ ಮನ ಕದ್ದವನೇ ಚಿನ್ನದ ಕೊಳಲನು ಕೈಯಲ್ಲಿ ಹಿಡಿದು ಓಡೋಡಿ ಬಾರೋ ಕೃಷ್ಣ ಬಾಲಗೋಪಾಲ ನೀ ಬಾರೋ ಕಣ್ತುಂಬ ದರ್ಶನ ನೀ ತಾರು ಕೃಷ್ಣ ಕೃಷ್ಣ ಮುಗಿಲ್ ವರ್ಣ ಓಡೋಡಿ ಬಾರೋ ಶ್ರೀ ಕೃಷ್ಣ 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 ಮುಗಿಲ್ ವರ್ಣ ಓಡೋಡಿ ಬಾರೋ ಶ್ರೀ ಕೃಷ್ಣ ಕೆನಹಾಲು ಮೊಸರು ಬೆಣ್ಣೆಯನು ಪುಟ್ಟಪ್ಪ ನಿನಗೆ ತಂದಿರುವೆ ಕೆನಹಾಲು ಮೊಸರು ಬೆಣ್ಣೆಯನು ಪುಟ್ಟಪ್ಪ ನಿನಗೆ ತಂದಿರುವೆ ತಾಯಿಗೆ ಬಾಯಲ ಜಗವನ್ನು ತಾಯಿಗೆ ಬಾಯಲ ಜಗವನ್ನು ತೋರಿದ ಮುರಳೀಧರ ನೀ ಬಾರು ಚಿನ್ನದ ಕೊಳಲನು ಕೈಯಲ್ಲಿ ಹಿಡಿದು ಓಡೋಡಿ ಬಾರೋ ಕೃಷ್ಣ ಬಾಲಗೋಪಾಲ ನೀ ಬಾರೋ ಕಣ್ತುಂಬ ದರ್ಶನ ನೀ ತಾರು ಕೃಷ್ಣ ಕೃಷ್ಣ ಮುಗಿಲ್ ವರ್ಣ ಓಡೋಡಿ ಬಾರೋ ಶ್ರೀ ಕೃಷ್ಣ 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 ಮುಗಿಲ್ ವರ್ಣ ಓಡೋಡಿ ಬಾರೋ ಶ್ರೀ ಕೃಷ್ಣ ಭೂಲೋಕ ವೈಕುಂಠದ ಅಷ್ಟಮಿ ರೋಹಿಣಿ ಮಹೋತ್ಸವದಲ್ಲಿ ಭಾಗವಹಿಸಲು ಸುತ್ತಮುತ್ತಲಿನ ದೇವಸ್ಥಾನಗಳಿಂದಲೂ ಮೆರವಣಿಗೆಗಳು ಹೊರಟು ಸಂಜೆಯ ವೇಳೆಗೆ ಶ್ರೀ ಗುರುವಾಯೂರಪ್ಪನ ದಿವ್ಯ ಸನ್ನಿಧಿಯನ್ನು ಬಂದು ಸೇರುತ್ತದೆ. ಶ್ರೀ ತಿರುವೆಂಕಟಾಚಲಪತಿ ದೇವಸ್ಥಾನದಿಂದ ಆರಂಭವಾಗುವ ಮೆರವಣಿಗೆಯಲ್ಲಿ ರಾಧಾಕೃಷ್ಣರ ವೇಷಗಳನ್ನು ಹಾಕಿಕೊಂಡ 100 ಮಕ್ಕಳು ಪಾಲ್ಗೊಳ್ಳುತ್ತಾರೆ. ವಾದ್ಯಮೇಳಗಳೊಡನೆ ಹೊರಡುವ ಮೆರವಣಿಗೆ ಪಾರ್ಥಸಾರಥಿ ದೇವಸ್ಥಾನವನ್ನು ತಲುಪುತ್ತವೆ. ರಾಧಾಕೃಷ್ಣರ ಗೋಪಿಕೆಯರ ವೇಷಗಳನ್ನು ಹಾಕಿಕೊಂಡ ಮಕ್ಕಳ ಜೊತೆಗೆ ಭಜನೆ ಮಾಡುತ್ತಾ ಸಾಗುವ ಭಕ್ತಾದಿಗಳು ಪಾರ್ಥಸಾರಥಿ ದೇವಸ್ಥಾನವನ್ನು ಸೇರಿ ದೇವರ ದರ್ಶನ ಮಾಡಿದ
ನಂತರ ಅಲ್ಲಿಂದ ನೇರವಾಗಿ ಗುರುವಾಯೂರ್ ದೇವಸ್ಥಾನದತ್ತ ಸಾಗುತ್ತಾರೆ. ಪಾರ್ಥಸಾರಥಿ ದೇವಸ್ಥಾನದಿಂದ ಶ್ರೀಕೃಷ್ಣನ ರಥಯಾತ್ರೆಯ ಸಾಗುವ ಮೆರವಣಿಗೆ ಮಂಜುಳಾಲ್ ಬಳಿ ಬಂದು ಸೇರುವ ವೇಳೆಗೆ ಸರಿಯಾಗಿ ಬೇರೆ ಬೇರೆ ದೇವಸ್ಥಾನಗಳಿಂದ ಆಗಮಿಸುವ ಮೆರವಣಿಗೆಗಳು ಅಲ್ಲಿ ಕೂಡಿಕೊಳ್ಳುತ್ತವೆ. ಅಲ್ಲಿಂದ ಎಲ್ಲ ಮೆರವಣಿಗೆಗಳು ಒಂದುಗೂಡಿ ಶ್ರೀ ಗುರುವಾಯೂರಪ್ಪನ ದಿವ್ಯ ಸನ್ನಿಧಿಯನ್ನು ತಲುಪಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣ ಹಾಕಿದ ನಂತರ ಸಮಾರೋಪಗೊಳ್ಳುತ್ತದೆ. ನನ್ನಯ ಕುಲದೇವ ವಾಸುದೇವನೇ ಕೊಂಡಾಡುವೆ ನಿನ್ನ ಶ್ರೀಕೃಷ್ಣನೇ. ನನ್ನಯ ಕುಲದೇವ ವಾಸುದೇವನೇ ಕೊಂಡಾಡುವೆ ನಿನ್ನ ಶ್ರೀಕೃಷ್ಣನೇ. ನಿನ್ನಯ ನಾಮವ ದಿನವೆಲ್ಲ ಹಾಡುವ ಮಹಾಭಾಗ್ಯವನ ನಗೆ ನೀಡಯ್ಯ. ಮಹಾಭಾಗ್ಯವನ ನಗೆ ನೀಡಯ್ಯ. ನನ್ನಯ ಕುಲದೇವ ವಾಸುದೇವನೇ ಕೊಂಡಾಡುವೆ ನಿನ್ನ ಶ್ರೀಕೃಷ್ಣನೇ. ನನ್ನಯ ಮನದೊಳು ಬಂದೊಮ್ಮೆ ನೀ ನೋಡು, ಅಲ್ಲಿರುವ ಕಲ್ಮಶವನ್ನು ದೂರ ಮಾಡಿ. ನನ್ನಯ ಮನದೊಳು ಬಂದೊಮ್ಮೆ ನೀ ನೋಡು, ಅಲ್ಲಿರುವ ಕಲ್ಮಶವನ್ನು ದೂರ ಮಾಡಿ. ಪಾಪದ ಸುಳಿಯೊಳು ಸಿಲುಕಿರುವ ನನ್ನ ಹಿಡಿದೆತ್ತಿ ಕಾಪಾಡು ಶ್ರೀಕೃಷ್ಣನೇ. ಹಿಡಿದೆತ್ತಿ ಕಾಪಾಡು ಶ್ರೀಕೃಷ್ಣನೇ. ನನ್ನಯ ಕುಲದೇವ ವಾಸುದೇವನೇ ಕೊಂಡಾಡುವೆ ನಿನ್ನ ಶ್ರೀಕೃಷ್ಣನೇ. ನಿನ್ನನೆ ನಂಬಿರುವ ಭಕ್ತ ಸಂಕುಲದೆಲ್ಲ ತಲೆ ಕಾಯುವವನು ನೀನಲ್ಲವೇ. ನಿನ್ನನೆ ನಂಬಿರುವ ಭಕ್ತ ಸಂಕುಲದೆಲ್ಲ ತಲೆ ಕಾಯುವವನು ನೀನಲ್ಲವೇ. ವಿಶ್ವಂಬರನೇ ನನ್ನ ನಶ್ವರ ದೇಹದಿ ಚಿರಭಕ್ತಿ ತುಂಬಿನಿ ಅನುಗ್ರಹಿಸು. ಚಿರಭಕ್ತಿ ತುಂಬಿನಿ ಅನುಗ್ರಹಿಸು. ನನ್ನಯ ಕುಲದೇವ ವಾಸುದೇವನೇ ಕೊಂಡಾಡುವೆ ನಿನ್ನ ಶ್ರೀಕೃಷ್ಣನೇ. ನನ್ನಯ ಕುಲದೇವ ವಾಸುದೇವನೇ ಕೊಂಡಾಡುವೆ ನಿನ್ನ ಶ್ರೀಕೃಷ್ಣನೇ.
ಗುರುಪವನಪುರಿಗೆ ಹೊಂದಿಕೊಂಡ ಹಾಗೆ ಪ್ರತಿಷ್ಠಾಪನೆಯ ಪ್ರಾಮುಖ್ಯತೆ ಪಡೆದಿರುವ ಹಲವು ದೇವಸ್ಥಾನಗಳಿವೆ. ಈ ದೇವಸ್ಥಾನಗಳು ಗುರುವಾಯೂರ್ ತೀರ್ಥಯಾತ್ರೆಯ ಪರಿಕ್ರಮಣದ ಅವಿಭಾಜ್ಯ ಘಟ್ಟಗಳಾಗಿವೆ. ಕೇರಳದ ಅತಿಪುರಾತನ ದೇವಾಲಯಗಳಲ್ಲಿ ಮಮ್ಮಿಯೂರ್ ಮಹಾದೇವ ದೇವಸ್ಥಾನ ಪ್ರಮುಖ ಸ್ಥಾನ ಪಡೆದು ತುಂಬಾ ಪ್ರಸಿದ್ಧವಾಗಿದೆ. ಗುರುವಾಯೂರ್ ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿರುವ ಈ ದೇವಾಲಯವು ಕಲಿಯುಗದ ಆರಂಭದಷ್ಟು ಪ್ರಾಚೀನತೆ ಹೊಂದಿದೆ ಎಂದು ಐತಿಹ್ಯ. ಶ್ರೀಕೃಷ್ಣ ಪರಮಾತ್ಮನ ಸ್ವರ್ಗಾರೋಹಣಾನಂತರ ಗುರುವಾಯೂರ್ ದೇವಸ್ಥಾನಕ್ಕಾಗಿ ತಪಸ್ಸಿನಿಂದ ಪವಿತ್ರೀಕರಿಸಿದ ರುದ್ರತೀರ್ಥನಿಂದ ಮಹಾದೇವನು ಮಮ್ಮಿಯೂರಿಗೆ ಹೋಗಿ ನೆಲೆಸಿದನು. ಮಮ್ಮಿಯೂರು ಮಹಾದೇವ ದೇವಸ್ಥಾನದಲ್ಲಿ ಪರಮಶಿವನಿಗೂ ಮಹಾವಿಷ್ಣುವಿಗೂ ಸಮಾನ ಪ್ರಾಮುಖ್ಯತೆ ನೀಡಲಾಗಿದೆ. ಉಪದೇವತೆಗಳಾದ ಗಣಪತಿ, ಸುಬ್ರಹ್ಮಣ್ಯನ್, ಅಯ್ಯಪ್ಪನ್ ಮೂರ್ತಿಗಳ ಜೊತೆಗೆ ಬ್ರಹ್ಮರಕ್ಷಸ್, ನಾಗರಾಜ ಮತ್ತು ಭಗವತಿಯ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಗುರುವಾಯೂರ್ ದೇವಸ್ಥಾನದ ಪೂರ್ವ ದಿಕ್ಕಿನಲ್ಲಿರುವ ಪುರಾತನ ದೇವಸ್ಥಾನದ ಪಾರ್ಥಸಾರಥಿ ವಿಗ್ರಹವನ್ನು ದ್ವಾಪರ ಯುಗದಲ್ಲಿ ಕುಂತಿದೇವಿ ಪೂಜಿಸುತ್ತಿದ್ದ ಮೂರ್ತಿ ಎಂದು ನಂಬಿಕೆ. ಶ್ರೀನಾರಾಯಣ ಮಹರ್ಷಿಗಳಿಗೂ ಆದಿಶಂಕರಾಚಾರ್ಯರಿಗೂ ಶ್ರೀಕೃಷ್ಣ ಪರಮಾತ್ಮನು ವಿಶ್ವರೂಪ ದರ್ಶನ ತೋರಿದ ಸ್ಥಳದಲ್ಲಿ ಈ ಪಾರ್ಥಸಾರಥಿ ದೇವಸ್ಥಾನ ನಿಂತಿದೆ. ಭಗವಂತನ ಆದೇಶದಂತೆ ಗಂಗೆಯಿಂದ ತೆಗೆದುಕೊಂಡು ಬಂದ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಕೇರಳದ ನವಗ್ರಹ ದೇವಾಲಯಗಳಲ್ಲಿ ಇದು ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ವೃತ್ತಾಕೃತಿಯ ಏಕಶಿಲೆಯಲ್ಲಿ ಪರಸ್ಪರ ಮುಖ ಕಾಣದಿಂತಿರುವ ಪ್ರತಿಷ್ಠಾಪನೆ ಇಲ್ಲಿಯ ಪ್ರತ್ಯೇಕತೆ. ಉಪದೇವತೆಗಳಾದ ಶ್ರೀ ಅಯ್ಯಪ್ಪನ್ ಮತ್ತು ಗಣಪತಿಗೆ ಇಲ್ಲಿ ಗುಡಿಗಳನ್ನು ಕಟ್ಟಲಾಗಿದೆ. ಆದಿಶಂಕರಾಚಾರ್ಯರಿಗೂ ಇಲ್ಲಿ ಪ್ರತ್ಯೇಕ ಗುಡಿ ಕಟ್ಟಲಾಗಿದೆ. ಈ ದೇವಸ್ಥಾನದ ಪೂಜಾ ವಿಧಿಗಳನ್ನು ಕ್ರಮಪಡಿಸುವವರು ಶಂಕರಾಚಾರ್ಯರಾಗಿದ್ದು ಇಲ್ಲಿ ಶ್ರೀ ಶಂಕರ ಜಯಂತಿಯನ್ನು ಆಚರಿಸುವ ಕೆಲವೇ ದೇವಸ್ಥಾನಗಳಲ್ಲಿ ಇದು ಒಂದಾಗಿದೆ. ಗುರುವಾಯೂರ್ ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ತಿರುವೆಂಕಟಾಚಲಪತಿ ದೇವಸ್ಥಾನದ ಮೂಲ ಪ್ರತಿಷ್ಠಾಪನೆ ಆಂಧ್ರದಲ್ಲಿರುವ ಪ್ರಸಿದ್ಧ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಆರಾಧಿಸಲ್ಪಡುವ ಸಾಕ್ಷಾತ್ ತಿರುವೆಂಕಟಾಚಲಪತಿಯದಾಗಿದೆ. 1000 ವರ್ಷಗಳ ಹಿಂದೆ ತಿರುಮಲೆಯಿಂದ ಇಲ್ಲಿಗೆ ಬಂದ ಯತಿವರ್ಯರೊಬ್ಬರು ಸ್ಥಾಪಿಸಿದ ದೇವಸ್ಥಾನವಿದು. ಕಾಲಕ್ರಮೇಣ ಇಲ್ಲಿ ಭಗವತಿಯ ಪ್ರತಿಷ್ಠಾಪನೆ ಮಾಡಲಾಯಿತು. ಆ ಬಳಿಕ ಈ ದೇವಸ್ಥಾನ ತಿರುವೆಂಕಟಂ ಭಗವತಿ ದೇವಸ್ಥಾನವೆಂದು ಪ್ರಸಿದ್ಧವಾಯಿತು. ಇದು ತಿರುವೆಂಕಟಾಚಲಪತಿಯನ್ನು ಹಾಗೂ ಭಗವತಿಯನ್ನು ಸಮಾನ ಪ್ರಾಮುಖ್ಯತೆಯಿಂದ ಆರಾಧಿಸುವ ದೇವಸ್ಥಾನವಾಗಿದೆ. ಇಲ್ಲಿ ಗಣಪತಿ, ಅಯ್ಯಪ್ಪನ್, ನಾಗರಾಜ ಮತ್ತು ದೇವಸ್ಥಾನದ ಸ್ಥಾಪಕರಾದ ಶ್ರೀ ರಾಮಾನುಜರನ್ನು ಪೂಜಿಸಲಾಗುತ್ತಿದೆ. ನಾರಾಯಣತ್ತ ಭ್ರಾಂತನ್ ಪ್ರತಿಷ್ಠಾಪನೆ ನಿರ್ವಹಿಸಿದ ಭದ್ರಕಾಳಿ ದೇವಾಲಯಗಳೇ ನಾರಾಯಣ ಕುಳಂಕರ ದೇವಸ್ಥಾನಗಳು. ದೇವಾಲಯದ ಮಹಾತ್ಮಗಳಲ್ಲಿ ಶ್ರೇಷ್ಠವಾದ ಈ ದೇವಸ್ಥಾನಗಳಲ್ಲಿ ಅಕ್ಕತಂಗಿ ಎಂಬ ಪರಿಕಲ್ಪನೆಯನ್ನು ಆಧಾರವಾಗಿಟ್ಟುಕೊಂಡು ಪೂಜಿಸಲಾಗುತ್ತಿದೆ. ಇವರು ವಿಶ್ವರೂಪಿಣಿ ಮತ್ತು ಶಕ್ತಿರೂಪಿಣಿಯ 2 ಭಾವಗಳಲ್ಲಿ ನೆಲೆಸಿದ್ದಾರೆ. ಇಬ್ಬರಿಗೂ ಒಂದೇ ರೀತಿಯ ಹರಕೆಗಳನ್ನು ಸಲ್ಲಿಸಲಾಗುತ್ತದೆ. ಉಗ್ರ ಮೂರ್ತಿಯಾದ ತಾಳೆಕಾವಿಲಮ್ಮನಿಗೆ ಉದ್ದಿಷ್ಟ ಕಾರ್ಯಸಿದ್ಧಿಗಾಗಿ ನಗುತ್ತಾ ಚಪ್ಪಾಳೆ ತಟ್ಟುತ್ತಾ ಪ್ರಾರ್ಥನೆ ಸಲ್ಲಿಸುವುದು ಈ ದೇವಾಲಯದ ವಿಶೇಷತೆಯಾಗಿದೆ. ಗುರುದಿ, ಚುಟ್ಟುವಿಳಕು, ಕೆಂಪು ಪಟ್ಟುವಸ್ತ್ರ, ತಾಲಿ, ಪೂಮೂಡಲ್ ಇಲ್ಲಿಯ ಮುಖ್ಯ ಹರಕೆಗಳು. ಗುರುವಾಯೂರ್ ದೇವಸ್ಥಾನದ ದಕ್ಷಿಣ ದಿಕ್ಕಿನ ಪೆರಿಂತಟ್ಟ ಶಿವ ದೇವಾಲಯ ಭಕ್ತಾದಿಗಳನ್ನು ಆಕರ್ಷಿಸುವ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ಪ್ರಾಚೀನ ಶಿವ ದೇವಾಲಯದಲ್ಲಿ ಉಪದೇವತೆಗಳಾಗಿ ಗಣಪತಿ, ಸುಬ್ರಹ್ಮಣ್ಯನ್, ಅಯ್ಯಪ್ಪನ್, ಮಹಾವಿಷ್ಣು, ಭಗವತಿ, ಯಕ್ಷಸ್, ನಾಗರಾಜರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ.
ಕುಂಭಭರಣಿ ಆಚರಿಸುವ 18ವರೆ ಕಾವುಗಳಲ್ಲಿ ಗುರುವಾಯೂರಿನ ಪಶ್ಚಿಮ ದಿಕ್ಕಿನಲ್ಲಿರುವ ಚಟ್ಯಾಲಕಿಲ್ ಭಗವತಿ ದೇವಸ್ಥಾನ ಪ್ರಮುಖವಾಗಿದೆ. ಕುಂಭಭರಣಿಯ ಆಚರಣೆ ಇಲ್ಲಿಯ ಮುಖ್ಯವಾದ ಉತ್ಸವ. ಗಣಪತಿ, ಬ್ರಹ್ಮರಾಕ್ಷಸ, ಕಂಠಾಕರ್ಣನ್, ವೀರಭದ್ರನ್, ಅಂದಿಮಹಾಕಾಳನ್, ಸರ್ಪಕ್ಕಾವ, ಕಳರಿ ದೈವಗಳು ಮುಂತಾದ ಉಪದೇವತೆಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಪರಶುರಾಮನು ಪ್ರತಿಷ್ಠಾಪನೆ ಮಾಡಿ ಪೂಜಾ ವಿಧಿಗಳನ್ನು ನಿರ್ವಹಿಸಿದ 108 ಪುಣ್ಯ ಶಿವಾಲಯಗಳಲ್ಲಿ ಈ ಪುರಾತನ ಚೌವಲ್ಲೂರ್ ಶಿವ ದೇವಾಲಯವು ಒಂದಾಗಿದೆ. ಗುರುವಾಯೂರಿನಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಘಟ್ಟದ ಮೇಲೆ ಸುಂದರ ತಾಣದಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಉಮಾಮಹೇಶ್ವರರ ಚೈತನ್ಯ ಚಿಮ್ಮುವ ಈ ಮಹಾದೇವಾಲಯದಲ್ಲಿ ಮಂಗಳ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಪ್ರಾರ್ಥನೆ ಮತ್ತು ಹರಕೆಗಳು ಜರುಗುತ್ತವೆ. ದೇವಾಲಯದ ಪ್ರಾಂಗಣದಲ್ಲಿ ಶ್ರೀ ಮಹಾಗಣಪತಿ, ಶ್ರೀ ಧರ್ಮಶಾಸ್ತಾವ, ಗುಡಿಯ ಆವರಣದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಹನುಮಾನ್ ಸ್ವಾಮಿ ಮತ್ತು ಸಿಂಹೋದರನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗರ್ಭಗುಡಿಯ ದಕ್ಷಿಣ ದಿಕ್ಕಿನಲ್ಲಿ ದಕ್ಷಿಣಾಮೂರ್ತಿ ಮತ್ತು ಶ್ರೀ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಗುರುವಾಯೂರ್ ದೇವಸ್ಥಾನದ ನಾರಾಯಣ ರುದ್ರ ತೀರ್ಥಕೊಳದ ಉತ್ತರ ದಿಕ್ಕಿನಲ್ಲಿರುವ ಸದಾ ನಾರಾಯಣ ನಾಮ ಜಪಿಸುವ ಪ್ರಾರ್ಥನಾ ಮಂದಿರವಾಗಿದೆ ನಾರಾಯಣಾಲಯ. ಸಮಾಧಿಯಾದ ಪೂಜ್ಯ ತಿರುನಾಮಾಚಾರ್ಯರಾದ ಆಞಂ ಮಾಧವ ನಂಬೂದಿರಿಯವರು ಸ್ಥಾಪಿಸಿದ ಈ ನಾರಾಯಣಾಲಯದಲ್ಲಿ ಭಕ್ತ ಕವಿ ಪೂಂದಾನಂ ನಿತ್ಯ ಪೂಜಿಸುತ್ತಿದ್ದ ಬಾಲಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಈ ಪ್ರಾರ್ಥನಾ ಮಂದಿರದಲ್ಲಿ ತಿರುನಾಮಾಚಾರ್ಯರ ಸಮಾಧಿ ಕಟ್ಟಲಾಗಿದ್ದು ಪೂಜರ ಸ್ಮಾರಕವಾಗಿ ಮಾರ್ಬಲ್ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಈ ನಾರಾಯಣಾಲಯದ ವತಿಯಿಂದ ಪ್ರತಿದಿನ ನಾಮಜಪ, ಬಡವರಿಗೆ ಅನ್ನದಾನ ಮತ್ತು ವರ್ಷಕ್ಕೊಮ್ಮೆ ಲಕ್ಷಾರ್ಚನ ಕೋಡಿ ಅರ್ಚನೆಯನ್ನು ನಡೆಸಲಾಗುತ್ತದೆ. ಆನಕೋಟೆ ಶ್ರೀ ಗುರುವಾಯೂರಪ್ಪನಿಗೆ ಹರಕೆಯಾಗಿ ದೊರೆತ ಆನೆಗಳು ವಾಸ ಮಾಡುವ ಪುನ್ನತ್ತೂರ್ ಆನಕೋಟ ವಿಶ್ವ ಪ್ರಸಿದ್ಧವಾಗಿದೆ. ಚರಿತ್ರ ಪ್ರಸಿದ್ಧಿ ಪಡೆದ ಗುರುವಾಯೂರ್ ಕೇಶವನ್ ಮತ್ತು ಈಗಿನ ಖ್ಯಾತಿವೆತ್ತ ಪದ್ಮನಾಭನ್ ಇವು ಗುರುವಾಯೂರಪ್ಪನಿಗೆ ಪ್ರಿಯರಾದ 2 ಆನೆಗಳು. ಗುರುವಾಯೂರಿನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಪುನ್ನತ್ತೂರ್ ಕೋಟ ಇಂದು ದೇಶ ವಿದೇಶ ಪ್ರವಾಸಿಗರನ್ನು ಬಹಳವಾಗಿ ಆಕರ್ಷಿಸುವ ಗಜತಾಣವಾಗಿದೆ. 60ಕ್ಕೂ ಹೆಚ್ಚಿನ ಆನೆಗಳು ಒಂದು ಕಡೆ ವಾಸವಾಗಿರುವ ಈ ಆನಕೋಟೆ ಜಗತ್ತಿನ ಅಪರೂಪದ ಪ್ರವಾಸಿ ಕೇಂದ್ರವಾಗಿದೆ. ಗುರುವಾಯೂರಪ್ಪನಿಗೆ ಹರಕೆಯ ರೂಪದಲ್ಲಿ ದೊರಕುವ ಗೋವುಗಳ ವಾಸಸ್ಥಳಗಳು
ಮಲಪ್ಪುರಂ ಜಿಲ್ಲೆಯ ವೇಂಗಾಟಂ ಮತ್ತು ಗುರುವಾಯೂರ್ ಪಕ್ಕದ ಕಾವೀಡು ಗೋಗುಲಗಳಾಗಿವೆ. ಮಹಾವಿಷ್ಣು ಪೂಜಿಸುತ್ತಿದ್ದ ಕೃಷ್ಣ ವಿಗ್ರಹದ ಸರ್ವ ಚೈತನ್ಯವನ್ನು ಪರಿಪೂರ್ಣತೆಯಿಂದ ಗುರುವಾಯೂರ್ ದೇವಸ್ಥಾನದಲ್ಲಿ ಪರಿಪಾಲಿಸಲಾಗುತ್ತಿದೆ. ದೇವಾಲಯದ ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳಿಗೆ ನಿತ್ಯ ಚೈತನ್ಯದ ಮತ್ತು ತುಂಬು ಭಕ್ತಿಯ ಸತ್ಯಾನುಭವಗಳು ಸದಾ ಮಲಗರೆಯುತ್ತವೆ. ಈ ದೈವಿಕ ಪ್ರಭೆಯತ್ತ ಹರಿದು ಬರುವ ಭಕ್ತಾದಿಗಳು ಮೋಕ್ಷ ಪ್ರಾಪ್ತಿಯ ಸೋಪಾನ ಇರುವುದು ಈ ಕಾರಣಕ್ಕಾಗಿಯೇ.